ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಾವು ಕಾಪಾಡ್ತಾ? ಹಾವೇ ಕಾಪಾಡ್ತು ಮಾಮ್. ಹಾವು ಬಂದಿದ ತಕ್ಷಣ ರೌಡಿಗಳು ಓಡೋದ್ರಾ? ಅವ್ರು ಓಡೋಗ್ದೆ ನಾಗರಾಜ ನಾಗರಾಜ ಅಂತ ಹಾವಿನ ಡ್ಯಾನ್ಸ್ ಮಾಡ್ತಾರಾ? ನಾಗರಾಜನ್ ವಿಷ ಎಷ್ಟು ಕಠೋರವಾಗಿರುತ್ತೆ ಅಂತ ಆ ದುಷ್ಟರಿಗೆ ಗೊತ್ತಾಗಿರುತ್ತೆ. ಗಾಯತ್ರಿನೇ ಎತ್ಕೊಂಡು ಹೋಗಿ 2 ಕೋಟಿ ಬೇಕು ಅಂದ್ರಲ್ವಾ? ನಮ್ಮ ಹತ್ರ ದುಡ್ಡಿಲ್ಲ, ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳಿದಿದ್ರೆ ನಾನೇ ಕೈಯಾರೆ ಕೊಟ್ಟು ಬರ್ತಿದ್ದೆ. ಆದ್ರೆ ಅವರು ಈ ರೀತಿ ಮಾಡಬಾರ್ದಾಗಿತ್ತು. ನೀನು ದಾನಶೂರ ಕರ್ಣ ಅಂತ ರೌಡಿಗಳಿಗೆ ಗೊತ್ತಿಲ್ವಲ್ಲ ಕಂದ. ಗೊತ್ತಿಲ್ದೇನೆ ಹೀಗ್ ಮಾಡಿದ್ದಾರೆ. ಅವ್ರನ್ ಛೂ ಬಿಟ್ಟಿದ್ ಕಂತ್ರಿಗಳ್ನ ನಾನ್ ಚೆನ್ನಾಗ್ ಬೈಕೊಳ್ಳಾತೆ. ಗೋ ಹೆಡ್. ಹಾ, ಅವ್ರ 2 ಕಾಲು ಸೇದ್ ಹೋಗ, ಅವ್ರ 2 ಕೈಗಳು ಯಾವ ಕೆಲ್ಸಕ್ಕೂ ಬಾರ್ದಿರೋ ಆಗೋಗ, ಅವ್ರ ಮುಖ ಮೂತಿ ಚಪ್ಪಡಿ ಆಗೋಗ, ಬಾಯಲ್ಲಿರೋ ಹಲ್ಲೆಲ್ಲ ಬಿದ್ದೋಗ. ಹೇಯ್ ಕೋತಿ ಅಲ್ವೇ, ನೀನೇನೇ ಅಂದ್ರು ನಮ್ಗೇನು ಆಗಲ್ಲ. ಏ ವಲ್ಲಭ, ನಮ್ಮನ್ ಯಾಕೆ ಸೇರ್ಸ್ಕೋತಿದ್ಯಾ? ಅಲ್ಲ, ಹಾಸಿನಿಗೆ ಅನುಮಾನ ಇರ್ಬೋದಲ್ವಾ ಮಾಮ್? ಇವಳು ಜುಟ್ ಮೇಲೆ ಆಣೆ ಮಾಡಿ ಹೇಳು ಅಂದ್ರೆ ಹೇಳ್ತೀನಿ. ನನ್ ಜುಟ್ ಜೊತೆ ನಿಮ್ಗೇನ್ ಕೆಲ್ಸ? ಗಾಯತ್ರಿನ್ ಎತ್ಕೊಂಡು ಹೋಗಿದ್ ವಿಷಯದಲ್ಲಿ ನಿಮ್ ಕಾಲಾಗ್ಲಿ ನಿಮ್ ಕೈವಾಡ ಆಗ್ಲಿ ಇಲ್ಲ ಅಂತ ಹೇಳ್ತೀರಾ? ಏಯ್ ಇಲ್ಲ ಕಣೆ. ಆದ್ರೆ ನನಗ್ ಸೈನ್ ಹಾಕಕ್ ಹೇಳಿದ್ರಲ್ಲ. ದುಡ್ಡೇ ತಗೊಂಡ್ ಹೋದ್ಮೇಲೆ ಚೆಕ್ ಮೇಲೆ ಸೈನ್ ಹಾಕು ಅಂತ ಹೇಳಿದ್ ಯಾರಮ್ಮ? ಅದು ಚೆಕ್ ಆಗಿರ್ಲಿಲ್ಲ ಚಿಕ್ಕಪ್ಪ, ಕೆಲವು ಮುಖ್ಯವಾದ ಡಾಕ್ಯುಮೆಂಟ್ಸ್ ಅನ್ಸುತ್ತೆ. ಅಪ್ಪಿತಪ್ಪಿ ನನ್ನ ಆಸ್ತಿನೆಲ್ಲ ಹೊಡಿಬೇಕು ಅನ್ಕೊಂಡಿದ್ರೇನೋ ಅನ್ನಿಸ್ತಿದೆ. ಆಗ ತಕ್ಷಣ ನನಗೆ ನೆನಪಾಗಿದ್ದೆ ಸುಮನ. ಸುಮನ ನೆನ್ಪಕ್ ಬರೋದು ಅಂದ್ರೆ ಏನು? ಏನಾದ್ರೂ ಕಾರಣ ಇದ್ಯಾ? ಅದೇ ಚಿಕ್ಕಮ್ಮ, ಯಾರೋ ಅನಾಮಿಕರಿಗೆ ಹೆದರ್ಕೊಂಡು ನಾನು ಯಾಕೆ ಆಸ್ತಿನ ಬರ್ಕೊಡ್ಬೇಕು? ಅದನ್ನೇ ನನ್ನ ತಂಗಿ ಸುಮ್ಮನಂಗೆ ನಾನಾಗೆ ಬರ್ಕೊಟ್ರೆ ರಾಮ ಕೃಷ್ಣ ಅಂತ ಬದುಕಿರ್ತಾಳಲ್ಲ ಅಂತ ಅನ್ನಿಸ್ತು. ಇವಾಗೇನು ಕಡಿಮೆ ಆಗಿದೆ? ಅದಕ್ಕೆ ಚೆನ್ನಾಗಿದ್ದಾಳಲ್ವಾ? ಅವಳು ಚೆನ್ನಾಗಿದ್ದಾಳೆ, ಆದ್ರೆ ಅವಳ ಮನ್ಸು ಚೆನ್ನಾಗಿಲ್ವಲ್ಲ. ಸುಮ್ಮನ ಒಂದ್ ವೇಳೆ ಬದಲಾದ್ರೆ ಅವಶ್ಯಕತೆ ಬಿದ್ದಾಗ ಬೇಕಾದಷ್ಟು ದುಡ್ಡನ್ನ ನಾವು ಕೊಡ್ಬೋದು. ನೆನ್ಪಾಯ್ತು, ಆದ್ರೆ ಹಾಗೆ ಕೊಟ್ರೆ ಅವಳು ಈಸ್ಕೊಳಲ್ಲ. ಅವಳ ಆತ್ಮಾಭಿಮಾನ ಅಡ್ಡ ಬರುತ್ತಲ್ಲ ಅಂತ ಸುಮ್ಮನಾದೆ ನಾನು. ಮತ್ತೆ ರೌಡಿಗಳು ಸುಮ್ನಿದ್ರನೇನಿ? ಗಲಾಟೆ ಮಾಡಕ್ ನೋಡಿದ್ರಕ್ಕ, ನಾಗರಾಜ ಬಂದು ಸರಿಯಾಗಿ ಪಾಠ ಕಲಿಸ್ದ. 1 ರೂಪಾಯಿನೂ ಅವ್ರಿಗೆ ಕೊಡ್ದೆ ಸೇಫ್ ಆಗಿ 2 ಮಕ್ಕಳನ್ನು ಕರ್ಕೊಂಡು ಮನೆಗೆ ಬಂದ್ವಿ. ಗಾಯತ್ರಿ ನಿನ್ ಮಗು ಹೇಗಾಗತ್ತೆ? ಆಗ್ತಾಳೆ ಅತ್ತೆ. ದಿವ್ಯವಾದ ಮುಹೂರ್ತದಲ್ಲಿ ಶಾಸ್ತ್ರಿಗಳ ಮೊಮ್ಮಗಳಾದ ಈ ಗಾಯತ್ರಿನ ನಮ್ಮ ಮಗಳಾಗಿ ದತ್ತು ತಗೋಬೇಕು ಅನ್ಕೊಂಡಿದೀವಿ.
ಅತ್ತಿಗೆ ಮಾಮ್ ಮಾಮ್ ಅತ್ತೆ ವಲ್ಲಭ ತೆಗ್ಬಿಡು. ಮಾಮ್ ಅಕ್ಕ ಮಾಮ್ ಅಕ್ಕ ಅಯ್ಯೋ ಅಕ್ಕ ಮಾಮ್ ಒಂದ್ ನಿಮಿಷ, ಜಿಮ್ಮಿ ಒಂದ್ ಜಿಮ್ಮಿ ತೆಗಿತೀನಿ. ಅಂತ ಪಪ್ಪಿನ ಕರೆದ ಹಾಗೆ ನಿಮ್ಮಮ್ಮನ್ ಕರೆದ್ರೆ ಆಗಲ್ಲ ರಜಾ. ಶವದ ಮೇಲೆ ಹೋದಿಸ್ದಂಗೆ ಕರೆಕ್ಟ್ ಆಗಿ ನಿಮ್ ಮುಖದ ಮೇಲೆ ಬಂದ್ ಬೀಳ್ಬೇಕಾ? ಕರ್ಮ. ಏನಾಯ್ತು? ಈ ಬಟ್ಟೆನ ಯಾರ್ ನನ್ ಮೇಲೆ ಬಿಸಾಕಿದ್ರು? ಯಮಧರ್ಮರಾಜ ಕ್ಲೌಡ್ಸ್ ಮಧ್ಯೆ ಜಾಗಿಂಗ್ ಮಾಡ್ತಾ ಮಾಡ್ತಾ ಹಾಗೆ ಇದನ್ನ ನಿಮ್ಮೇಲೆ ಹಾಕ್ಬಿಟ್ಟು ಹೋದಾತೆ. ಹಾಗೆ ಹೇಳ್ಬೇಡ್ವೆ ಹಾಸ್, ಈಗ್ಲೇ ಅತ್ತಿಗೆ ಗಡಗಡ ನಡುತ್ತಿದ್ದಾರೆ. ಅಕ್ಕ ಎಷ್ಟೊಂದು ಯಾಕೆ ಗಾಬರಿ ಪಡ್ಕೋತ್ಯಾ? ಗಾಳಿಗೆ ಆ ಬಟ್ಟೆ ಹಾರ್ಕೊಂಡು ನಿನ್ ಮೇಲೆ ಬಂದ್ ಬಿದ್ಬಿಟ್ಟಿದೆ ಅಷ್ಟೇ. ಮಾಮ್ ರಿಲ್ಯಾಕ್ಸ್. ನೋಡಿ ಇಲ್ಲಿ, ನಾವು ಗಾಯತ್ರಿನ ದತ್ತಕ್ಕೆ ತಗೊಳ್ಳೋದು ನಿಮ್ಗೆ ಇಷ್ಟನೇ ಅಲ್ವಾ? ನನ್ಗೇನ್ ಪ್ರಾಬ್ಲಮ್? ಅದು ನಿಮ್ಮಿಷ್ಟ ಕಂದ. ನಿಮ್ ಹೆತ್ತ ಮಕ್ಕಳು ನಿಮ್ಮನ್ ಕೇಳ್ದೇನೆ ಕೆಲವು ಕೆಲ್ಸಗಳನ್ನ ಮಾಡ್ತಾರೆ. ನನ್ ಗಂಡ ಹಾಗಲ್ಲ, ದೊಡ್ಡೋರು, ಜೊತೆಗೆ ಸಾಕಿದ ಅಮ್ಮ ಆಗಿರೋದ್ರಿಂದ ಖಂಡಿತವಾಗ್ಲೂ ನಿಮಗೊಂದ್ ಮಾತು ಹೇಳೇ ಮಾಡ್ತಾರೆ. ಬ್ರೋ, ಈ ವಿಷಯನ ಶಾಸ್ತ್ರಿಗಳಿಗೆ ಹೇಳಿದ್ರ? ಇನ್ನೂ ಹೇಳಿಲ್ಲ. ಶಾಸ್ತ್ರಿಗಳ ಜೊತೆ ಯಾರೂ ಇಲ್ಲ. ಮಗುನ ನೋಡ್ಕೊಳ್ಳೋದವ್ರಿಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೇನೆ ನಾವು ದತ್ತು ತಗೋಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಕೆಲವ್ರಿಗೆ ಇರ್ಸ್ಮುರ್ಸ್ ಆಗ್ಬೋದು, ಆದ್ರೆ ಅಡ್ಜಸ್ಟ್ ಆಗ್ಬೇಕು. ಅದೇನು ಪರವಾಗಿಲ್ಲ ಅದ್ಗೆ. ಖಾರಕ್ಕೆ ಸರಿಯಾಗಿ ಉಪ್ಪು ಹಾಕಿದ್ರೇನೆ ರುಚಿ. ಅಂದ್ರೆ 2 ಮಕ್ಕಳ ಜೊತೆ ನಾವ್ ಆಟ ಆಡ್ಬೋದು ಅಂತ ಆಯ್ತು. ಬಂಪರ್ ಆಫರ್ ಲೈಟ್ ಹೌಸ್, ನಮ್ಮಿಬ್ಬರ ಅದೃಷ್ಟ ಸೂಪರ್ ಸೂಪರ್. ಸುಮನಾ, ನಿನಗೆ ಮಕ್ಕಳಿಲ್ಲ, ಆಸ್ತಿ ಇಲ್ಲ ಅಂತ ಒದ್ದಾಡ್ತೀಯೋ ಹೊರತು ನಿಜ ಹೇಳ್ಬೇಕು ಅಂದ್ರೆ ನಿನಗೆ ಅದೃಷ್ಟನೇ ಇಲ್ಲ ಕಣೆ. ಇವಾಗ ಅದ್ರ ಚಿಂತೆ ಯಾಕೆ ನಿಮ್ಗೆ? ನೀನ್ ಈಗ್ಲಾದ್ರೂ ತಿಳ್ಕೊತೀಯೇನೋ ಅಂತ. ಜೋಗಯ್ಯ ಶಾಸ್ತ್ರಿಗಳ ಮೊಮ್ಮಗಳು ಗಾಯತ್ರಿನ ದತ್ತು ತಗೋ ಅಂತ ನಿನಗೆ ದುರಂಧರತೆ ಸಲಹೆ ಕೊಟ್ಟಿದ್ದಕ್ಕೆ ತಲೆ ಕೆಟ್ಟೋಳ್ ಥರ ಮಾತಾಡ್ದೆ. ಇವಾಗ ಏನಾಯ್ತು? ನೈನಿ ಅದ್ಕೆ ಅವರು ಪಾಪ ಗಾಯತ್ರಿನ ದತ್ತು ತಗೋತಾ ಇದ್ದಾರೆ. ಅವ್ರಿಗೇನ್ ಕಮ್ಮಿ ಅಂತೆ? ಗಾನವಿ ಇದ್ದಾಳಲ್ಲ, ಬೇಕು ಅಂತಾನೆ ಗಾಯತ್ರಿನ ದತ್ತು ತಗೊಂಡು ನನ್ನ ರೇಗಿಸ್ಬೇಕು ಅಂತಿದ್ದಾಳೆ. ಅಯ್ಯಯ್ಯೋ, ನೀನ್ ಬಾಯಿಗೆ ಮಣ್ಣು ಹಾಕ. ನಿನ್ನನ್ನು ರೇಗಿಸಿದ್ರೆ ಏನೇ ಬರುತ್ತೆ ಅವ್ರಿಗೆ? ಆಡೋ ಮಾತಿಗೆ ಒಂದು ಅರ್ಥ ಇರಬೇಕು. ನಿಮ್ಗೆ ಅರ್ಥ ಆಗ್ತಿಲ್ಲ. ನನಗ್ ಮಕ್ಳಿಲ್ಲ ಅಂತ ಅವಳಿಗೆ ಗಾನವಿ ಜೊತೆ ಗಾಯತ್ರಿನೂ ಇದ್ದಾಳೆ ಅಂತ ಪ್ರಚಾರ ಮಾಡಕ್ಕೆ ಇದನ್ ಮಾಡ್ತಿರೋದು. ನಿನ್ ಮನ್ಸು ಚಿಕ್ಕದಾಗಿರೋದಕ್ಕೆ ನೀನ್ ಹೀಗಿರೋದು. ಚಿಕ್ಕ ಮಗುನ ಯಾರೋ ಕಿಡ್ನಾಪ್ ಮಾಡಿದ್ರು ಅಂತ, ಮತ್ತೆ ಶಾಸ್ತ್ರಿಗಳಿಗೆ ವಯಸ್ಸಾಗಿದೆ ಅಂತ ಎಲ್ಲ ಸರಿಯಾಗಿ ಯೋಚನೆ ಮಾಡಿ ವಿಶಾಲ್ ಬ್ರೋ ಮತ್ತೆ ಅದ್ಗೆ ಈ ನಿರ್ಧಾರ ತಗೊಂಡಿದ್ದಾರೆ. ಆ ಮಗುಗೆ ಗಾಯತ್ರಿ ಅನ್ನೋ ನಿಮ್ ದೊಡ್ಡಮ್ಮನ ಹೆಸರಿದೆ ಅಂತ ನಮ್ಮ ಅಕ್ಕ ತಗೊಂಡಿರೋದು. ಅದೇ ವೆಂಕಮ್ಮನೋ ಸುಬ್ಬಮ್ಮ ಅಂತ ಹೆಸರಿದ್ದಿದ್ರೆ ಚೀಚಿ ಬೇಡಮ್ಮ, ನನಗ್ಯಾಕೆ ತಲೆನೋವೆಲ್ಲ ಅಂತ ದೂರ ಇಡ್ತಿದ್ಲು. ಇದೇ ನಿನ್ನ ಯೋಚನೆಗೂ ಮತ್ತೆ ಅದ್ಗೆ ಯೋಚನೆಗೂ ಇರೋ ವ್ಯತ್ಯಾಸ. ಗಾಯತ್ರಿ ಅನ್ನೋ ಹೆಸರಿರೋ ಮಾತ್ರಕ್ಕೆ ದತ್ತು ತಗೋತಾ ಇಲ್ವೇ? ಆ ವಿಷಯಕ್ಕೆ ಬಂದ್ರೆ ಇನ್ನು 100 ಮಕ್ಕಳನ್ನಾದ್ರೂ ಸಾಕು ಅಷ್ಟು ಸಹನೆ, ಪ್ರೀತಿ, ಶಕ್ತಿ ಮತ್ತೆ ಅಕ್ಕರೆ ಅವರಿಗಿದೆ. ಅದು ಬರೀ ಮಾತಷ್ಟೇ. ಪ್ರೀತಿ ಗೀತಿ ಏನೂ ಇಲ್ಲ. 50 ಕೋಟಿ ಆಸ್ತಿ ಇರೋದ್ರಿಂದ ಖರ್ಚಿಗೆ ಹಿಂದೆ ಮುಂದೆ ನೋಡಲ್ಲ. ದುಡ್ಡಿಲ್ದೆ ಹೋದ್ರೆ ಆಗ್ಲೂ ಈ ತರದ್ನೆಲ್ಲ ಅವ್ರು ಮಾಡ್ತಾರಾ? ಅಷ್ಟೇ ಬಿಡು. ನನ್ ಮಾತ್ ಕರೆಕ್ಟ್ ಅಂದ್ರಾ? ಇಲ್ಲ, ನಿನಗಿರೋ ಬುದ್ಧಿ ಇಷ್ಟೇ ಅಂತ ಅರ್ಥ ಆದ್ಮೇಲೆ ಏನ್ ಹೇಳಿದ್ರು ಪ್ರಯೋಜನ ಇಲ್ಲ. ಇವಾಗ ಕೂಡ ನೀನು ಅರೆ ಮಗು ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಯೋಚನೆ ಕೂಡ ಮಾಡಿಲ್ಲ ಅಂದ್ರೆ ನಿನ್ ಪ್ರಪಂಚನೇ ಬೇರೆ ಅಂತ ಗೊತ್ತಾಯ್ತು. ಡಜನ್ ಮಕ್ಳನ್ನ ಹೆರ್ಬೇಕು ಅಂತ ಆಸೆ ಆಗತ್ತಾ? ಗರ್ಭಕೋಶನೇ ಇಲ್ಲ ಅಂದ್ಮೇಲೆ ಆಸೆ ಪಡೋದ್ ತಪ್ಪು. ಒಂದ್ ಪಕ್ಷದಲ್ಲಿ ಏನಾದ್ರೂ ಇದ್ದಿದ್ರೆ ತಾವು ಪ್ರಣಯ ರಾಜನ್ ತರ ನನ್ನ ಪ್ರೀತಿಸ್ತಿದ್ರಾ? ಇಲ್ಲ. ನಂಗ್ ಗೊತ್ತಿತ್ತು. ಅಂದ್ರೆ
ನನಗ್ ಮಗು ಆಗೋ ಸ್ಥಿತಿಯಲ್ಲಿ ಇದ್ರೂ ಕೂಡ ನನಗ್ ಪ್ರೀತಿ ತೋರಿಸ್ದೇ ಇದ್ಮೇಲೆ ಈಗ ನೀವ್ ಬಂದು ಅವನನ್ ದತ್ತು ತಗೊಂಡ್ರೆ ಚೆನ್ನಾಗಿರತ್ತೆ, ಇವಳನ್ ದತ್ತು ತಗೊಂಡ್ರೆ ಚೆನ್ನಾಗಿರತ್ತೆ ಅಂತ ಸಲಹೆ ಕೊಡ್ಬೇಡಿ. ಅಂದ್ರೆ ಮುಂದೆ ಫ್ಯೂಚರಲ್ಲಿ ಕೂಡ ಯಾರನ್ನೂ ದತ್ತಕ್ ತಗೊಳಲ್ಲ ಅಂತ ಆಯ್ತು. ತಗೊಳಲ್ಲ, ನನಗೆ ಅಗತ್ಯ ಇಲ್ಲ. ನನ್ ಮಗುನ ನಾನೇ ಹೆತ್ತೀನಿ. ನಿಂತ್ಕೊಂಡು ಕನ್ಸು ಕಾಣ್ಬೇಡ. ನೀನು ನಿದ್ದೆ ಮಾಡ್ಬೇಕಾದ್ರೆ ಕನಸು ಕಂಡ್ರೆ ಎಚ್ಚರ ಆದ್ಮೇಲೆ ನೀನು ಹೇಳಿದ್ದನ್ನ ಕೇಳಿಸ್ಕೊಳಕ್ಕಾದ್ರೂ ಚೆನ್ನಾಗಿರುತ್ತೆ. ನೀವು ಎಲ್ರ ತರ ನನ್ನ ಹೀಗ್ ಲೈಟ್ ಆಗಿ ತಗೋತಾ ಇರಿ. ಒಂದಿನ ನಾನು ಹೇಳಿದ್ ನಿಜ ಆಯ್ತು ಅಂತ ಶಾಕ್ ಅಲ್ಲಿ ಬಾಯ್ ಬಿಟ್ಕೊಂಡು ನೋಡ್ತಾ ನಿಂತಿರ್ತೀರಾ. ಹೋಗ್ಲಿ ಬಿಡು ಸುಮನ, ಈ ತರ ಆದ್ರೂ ಸ್ವಲ್ಪ ಸಮಯ ಕಳಿ, ಇಲ್ಲ ಅಂದ್ರೆ ಚಿಂತೆಲೆ ಸತ್ತು ಹೋಗ್ತೀಯ. ಇವತ್ತು ಅನ್ಕೊಂಡಾಗ ಆಗಿದ್ದಿದ್ರೆ ಕತೆ ಬೇರೆನೇ ಆಗ್ತಿತ್ತು. ಪರವಾಗಿಲ್ಲ, ನಾನು ಅಷ್ಟು ಸುಲಭವಾಗಿ ಬಿಡಲ್ಲ. ಈ ಲೈಟ್ ಹೌಸ್ಗೆ ಹೆಸರಿ ಹೇಳಿದ್ರು, ನೀರ್ ತಂದು ರೂಮಲ್ಲಿ ಇಡಲ್ಲ. ಅಮ್ಮ ಅಪ್ಪ, ಏನಾಯ್ತು? ನಿದ್ರೆ ಬೇರೆ ಬರ್ತಿಲ್ಲ. ಮಾವ, ವಲ್ಲಭ, ಈ ಕತ್ಲಲ್ಲಿ ಏನ್ ಮಾಡ್ತಿದ್ದೀರಾ ಮಾವ? ನೀರ್ ಕುಡಿಯಕ್ ಬಂದಿದೆ ವಲ್ಲಭ. ನೀನೇನ್ ಅನ್ಕೊಂಡಿದ್ದೆ? ಏನಿಲ್ಲ. ಅಯ್ಯೋ, ಹೆಣ ಇದೆಯಲ್ಲಪ್ಪ. ಅಯ್ಯಪ್ಪ ವಲ್ಲಭ, ಏನಾಯ್ತು? ಹೆಣ ಕಡು ವಿಶಾಲು. ಮನೇಲಿ ಶವನ, ಅದ್ರಲ್ಲೂ ಸೋಫಾ ಮೇಲೆ. ನಾನು ನೋಡ್ತೀನಿ ರೀ. ಬಿಡಿ ಮಾವ. ಸಖಿ, ಡ್ಯಾಡು, ಅಯ್ಯೋ ಬಾಬಾ, ಅಯ್ಯೋ, ಇನ್ನೊಂದ್ ಸ್ವಲ್ಪ ದಿನ ಇದ್ದು ಹೋಗ್ಬೋದಾಗಿತ್ತಲ್ವಾ ಬಾಬಾ? ಇಷ್ಟು ಬೇಗ ಯಾಕೆ ಹೋದ್ರಿ ಬಾಬಾ? ಅಕ್ಕ ಅಕ್ಕ, ಬಾಬಾ ದೆವ್ವ ಆಗ್ಬಿಟ್ಟಿದ್ದಾರೆ. ಬಾಬಾ ದೆವ್ವ ಆಗ್ಬಿಟ್ಟಿದ್ದಾರೆ ಅಕ್ಕ. ಏ ಪಾವನಮೂರ್ತಿ, ಹೋಗು. ವಲ್ಲಭ, ವಲ್ಲಭ, ಕೈ ಇಟ್ಕೊಳಕ್ ಬಿಡು ವಲ್ಲಭ. ಬಿಡಿ ಮಾವ, ನಾನೇ ಭಯ ಪಟ್ಕೊಂಡು ಸಖಿ ಕೈ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಬೇಕಿದ್ರೆ ಬಿಡಿ. ಮಾವ, ಅಪ್ಪ ನಿದ್ದೆಯಿಂದ ಎದ್ದಿದ್ದೀರಷ್ಟೇ. ಏನಾಯ್ತು? ಎಲ್ರೂ ಯಾಕೆ ಬಂದಿದ್ದೀರಾ? ಡ್ಯಾಡ್, ನೀವ್ಯಾಕೆ ಇಲ್ಲಿ ಮಲಗಿದ್ದೀರಾ? ಯಾಕೋ ನಿದ್ರೆ ಬರಲಿಲ್ಲ, ಅದಕ್ಕೆ 2 ಮಾತ್ರೆ ತಗೊಂಡು ಸೋಫಾದಲ್ಲಿ ಕೂತ್ಕೊಂಡಿದ್ದೆ. ತುಂಬಾ ಚಳಿ ಆಗ್ತಿತ್ತು, ಯಾಕೋ ರೂಮಿಗೆ ಎದ್ದು ಹೋಗಕ್ಕಾಗ್ಲಿಲ್ಲ. ಇಲ್ಲೇ ಒಂದು ಬೆಡ್ಶೀಟ್ ಇತ್ತು, ಹೊದ್ಕೊಂಡು ಮಲ್ಕೊಂಡ್ಬಿಟ್ಟೆ. ಡೋಸ್ ಜಾಸ್ತಿ ಆಗಿ ಗಾಢವಾಗಿ ನಿದ್ರೆ ಬಂದಿತ್ತು ಅನ್ಸುತ್ತೆ. ಹೌದಮ್ಮ. ಕೂಗಿದ್ ಕೂಡ ಕೇಳಿಸಿಲ್ಲ ಅಂದ್ರೆ ಒಳ್ಳೆ ನಿದ್ದೆ ಅನ್ಸುತ್ತೆ. ಆ ಮಾತ್ರೆ ಇದ್ರೆ ನನ್ಗೂ ಕೊಡಿ ಮಾವ. ಜಾಸ್ತಿ ತಗೊಂಡ್ರೆ ನಿನ್ಮೇಲೆ ಆ ವೈಟ್ ಕ್ಲಾತ್ ಹಾಕ್ಬೇಕಾಗತ್ತೆ ಸುಮನಾ. ಇಷ್ಟು ನೋವು ಅನ್ಭವಿಸೋ ಬದಲು ನನ್ ಪ್ರಾಣ ಬಿಡೋದೇ ಒಳ್ಳೇದು ಅನ್ಸುತ್ತೆ. ಸುಮನಾ, ಏನ್ ಮಾತಾಡ್ತಿದ್ಯಾ? ನೀವ್ ಕೇಳಿದ್ರಿ, ಆದ್ರೆ ನಮ್ಮ ಅಕ್ಕ ಕೇಳಿಲ್ಲ. ನೋಡಿದ್ರ ಬಾವಾ? ಅಂದ್ರೆ ಅವಳಗ್ ನನ್ ಬದುಕಿರೋದೇ ಇಷ್ಟ ಇಲ್ಲ ಅಂತ ಆಯ್ತು. ಪ್ರತಿಯೊಂದು ವಿಷಯಕ್ಕೂ ಜಗಳ ಮಾಡೋದು ನನಗಿಷ್ಟ ಇಲ್ಲ. ನಿನಗೇನ್ ನಯನಿ, ಹೆತ್ತ ಮಗುನ ಪಡ್ಕೊಂಡೆ, ಎಲ್ಲೋ ಇರೋ ಮಗುನ ದತ್ತು ತಗೋತೀನಿ ಅಂತ ಹೇಳ್ತಿದ್ಯಾ. ಬೇಕು ಅಂದ್ರೆ ಮುಂದಿನ ವರ್ಷಕ್ಕೆ ಇನ್ನೊಂದ್ ಮಗುನು ಹೆರ್ತೀಯ. ಏನ್ ಅನ್ಕೋತೀಯೋ ಅದನ್ನ ಸಾಧಿಸ್ತೀಯ. ಎಲ್ಲದಕ್ಕಿಂತ ಮುಖ್ಯ ಗಾಯತ್ರಿ ಅಮ್ಮವ್ರನ್ನ ಮನೆಗೆ ಕರ್ಕೊಂಡು ಬರೋದು ಅತ್ತೆ. ಅದಾದ್ಮೇಲೆ ಮಿಕ್ಕಿದ್ದೆಲ್ಲ. ಪಾವನಮೂರ್ತಿ,
ಈ ಬಿಳಿ ಬಟ್ಟೆನ ಮಡಚಿಟ್ಟು ಬೀರಲ್ಲಿಟ್ಬಿಡು. ಇದೇನ್ ಶೇಷವಸ್ತ್ರ ಅನ್ನೋ ತರ ಹುಷಾರಾಗಿ ಎತ್ತಿಡಿ ಅಂತ ಹೇಳ್ತಿದ್ರಲ್ಲ ಬಾಬಾ. ಅದಕ್ಕಿಂತ ಬೆಲೆ ಬಾಳೋದು ಅನಿಸ್ತಿದೆ. ಗಾಯತ್ರಿ ದೇವಿ ಮನೆಗೆ ಬಂದ್ಮೇಲೆ ಇದರ ಅವಶ್ಯಕತೆ ತುಂಬಾ ಇರುತ್ತೆ. ಆ ಬಟ್ಟೆ ಇಟ್ಕೊಂಡು ಏನ್ ಮಾಡ್ತೀರಾ? ಏನೋ ಅಮ್ಮ, ನಿಮ್ಮ ಮಾವನವರು ಸಂಡಿಗೆ ಇಡ್ತಾರ ಏನೋ, ಕಾವಲ್ ಕಾಯಕ್ಕೆ ಇವರೇ ಕೂರ್ತಾರ ಏನೋ. ಈಗಾಗಲೇ ಕಾವಲು ಕಾಯ್ತಾ ಇದ್ದೀನಿ ತಿಲೋತ್ತಮ. ಮಾಮ್, ಅವ್ರ ಹತ್ರ ಏನು ಮಾತು? ನೀವೊಂದು ಮಾತು ಹೇಳಿದ್ರೆ 2 ಮಾತು ಹೇಳ್ತಾರೆ ಅವರು. ತಗೋ ಪಾವನಮೂರ್ತಿ. ಬೇಡ ಭಾವ, ನಂಗೆ ಭಯ ಆಗತ್ತೆ. ಡ್ಯಾಡ್ ಕೊಡಿ, ನಾನು ಹುಷಾರಾಗಿ ಎತ್ತಿಡ್ತೀನಿ. ಇನ್ಯಾವತ್ತೂ ಹೆವಿ ಡೋಸೇಜ್ ಬಳಸಬೇಡಿ, ಆರೋಗ್ಯ ಹಾಳಾಗ್ಬಿಡುತ್ತೆ. ಹಾಗೆ ಆಗಲಿ. ಡ್ಯಾಡ್ ನೀವು ಹೋಗಿ ಮಲ್ಕೊಳ್ಳಿ. ಏ ವಿಕ್ರಾಂತ್, ಕರ್ಕೊಂಡು ಹೋಗೋ. ಸರಿ ಬನ್ನಿ ಡ್ಯಾಡ್. ಅರ್ಥ ಆಯ್ತು ಅನ್ಕೋತೀನಿ ಅತ್ತೆ. ಏನೋ ಆ ಬಿಳಿ ಬೆಡ್ಶೀಟ್ನ ಹುಷಾರಾಗಿ ಎತ್ತಿಡ್ತಾ ಇರೋದೆ ನಿಮಗೋಸ್ಕರ. ನೋಡೋಣ ಬಿಡು. ನೋಡಕ್ಕೆ ಇರ್ಬೇಕಲ್ಲ. ಹೆದರಿಸ್ತಿದ್ದಾಳಲ್ಲ ಆಂಟಿ. ಅನ್ಕೊಂಡಿದ್ದೆಲ್ಲ ಆಗತ್ತೆ ಅನ್ನೋ ಪೊಗರು, ನಂಬಿಕೆ, ಅದೇ ನಿಜ. ಆಟ ಶುರುವಾಗಿದೆ ಅತ್ತೆ, ಹುಷಾರು. ಏನಾಟ ಮಾಮ್? ಮಕ್ಕಳಾಟ ಅಲ್ವೋ, ಸೆಣಸಾಟ ಅದು. ಏನ್ ಗಾನವಿ ಡಲ್ ಆಗಿದ್ಯಲ್ಲ? ಗಾಯತ್ರಿನ ಮತ್ತೆ ಅವ್ರ ತಾತನ ಹತ್ರ ಬಿಟ್ಟು ಬಂದಿರೋದಕ್ಕೇನೋ. ಅಕ್ಕ ಬೇಕಾ? ಇನ್ನೊಂದು 10 ದಿನ ತಡ್ಕೊಳಮ್ಮ, ಆಮೇಲೆ ಇಬ್ರು ಸೇರಿ ಮನೇಲೆ ಆಟ ಆಡ್ಕೊಳ್ಳಿವ್ರಂತೆ. ನೈನಿ, ತಂಗಿ ಬೇಕು ಅಂದ್ರೆ ಇನ್ನೊಂದು ವರ್ಷ ಕಾಯ್ಬೇಕು ಅಂತ ಹೇಳು. ಸುಮ್ಮನೆ ಯಜಮಾನ್ರೆ. ನೋಡಿದ್ಯಾ ಗಾನ್ವಿ, ನಿಮ್ಮಮ್ಮ ಹೇಗೆ ನಾಚಿಕೆ ಪಡೆದಿದ್ದಾಳೆ ಅಂತ. ಆಗ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ಏರ್ಪಾಡ್ಗಳೆಲ್ಲ ಹೇಗಿದೆ, ನಿಷ್ಠೆಯಿಂದ ಮಾಡ್ತಿದಾರೋ ಇಲ್ವೋ ಅಂತ ನೋಡ್ಬೇಕಲ್ವಾ ಅಪ್ಪ? ಹೋಮ ಮುಗಿದ ಮೇಲೆ ಮನೆಗೆ ಬರ್ತೀಯಮ್ಮ? ನೈನಿ, ಅವಳು ಹೇಗೆ ಬರ್ತಾಳೆ? ಅಡ್ರೆಸ್ ಹುಡ್ಕೋದು ಕಷ್ಟ ಆಗುತ್ತಲ್ವಾ? ಅಪ್ಪನ್ಗೆ ಮಗಳ ಮೇಲೆ ಎಷ್ಟು ಕಾಳಜಿ ಅಂತ ನೋಡ್ದ್ಯಲ್ವಾ ಅಮ್ಮ? ಆದ್ರೂ ನಾನು ಹೇಗೆ ತಪ್ಪಿಸ್ಕೋತೀನಿ? ಅವತ್ ನಾನೇ ಮನೆಯಿಂದ ಹೋಗಿದ್ದೆ ಅಲ್ವಾ? ಮತ್ತೆ ಹಾಗೆ ಮನೆಗೆ ಬರೋದು ಗೊತ್ತಾಗಲ್ವಾ?
ನಿಮ್ಮ ಅಪ್ಪಂಗೆ ಆ ಯೋಚನೆ ಬರ್ಲಿಲ್ಲ ಅನ್ಸುತ್ತೆ. ಏನಾದರೂ ಸರಿ, ನೀನು ಸಿಕ್ಕಿದ್ಮೇಲೆ ಯಾವಾಗಲೂ ಬಾ ಅಂತ ಯಾಕೆ ಹೇಳ್ಬೇಕು? ಬಾ, ಈಗಲೇ ಕರ್ಕೊಂಡು ಹೋಗ್ತೀನಿ. ಪೂಜೆಲೇನೋ ಇರಬೇಕು ಅಂತಿದ್ದಾಳಲ್ಲ. ಹೌದು ಅಪ್ಪ, ನಾಳೆ ಬರ್ತೀನಿ. ನೀನೊಬ್ಳೇ ಬರ್ತೀನಿ ಅಂತಂದ್ರೆ ಇವ್ರ ಅನುಮಾನ ಇವ್ರನ್ನ ಕಾಡಿಸ್ತಿದೆ ಅನ್ಸ್ತಿದೆ ವಿಶಾಲಾಕ್ಷಿ. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ ಅಪ್ಪ, ದೇವಸ್ಥಾನಕ್ಕೆ ಬನ್ನಿ. ಸಾಧ್ಯ ಆದ್ರೆ ಸಂಜೆನೆ ಬರ್ತೀನಿ.